ಈ ಒಂದು ಪರ್ಟಿಕ್ಯುಲರ್ ಸಂದರ್ಶನ ನಾನು ಒಂದು ಗುರಿನ ತಲುಪದೆ ಅನ್ನೋ ಒಂದು ನೆಮ್ಮದಿ ಕೊಡುವಂಥ ಒಂದು ಸಂದರ್ಶನ. ತಮ್ಮ ವಿಶಿಷ್ಟ ಧ್ವನಿಯ ಮೂಲಕ ಪ್ರೇಕ್ಷಕರ ಮನಗೆದ್ದು ಸಿನಿಮಾ ಪ್ರೇಮಿಗಳಿಗೆ ಮನೋರಂಜನೆಯ ರಸದೂಟ ಬಡಿಸಿದ ಈ ಕಲಾವಿದನ ಜೀವನ ಕೆಲವೊಮ್ಮೆ ವಾರಾನ್ನ ಮಾಡಿಕೊಂಡು ಬದುಕಿದ್ದು ಉಂಟು. ಏನು ನಡೆದಿರಲೇಬೇಕು. ಫೈನಲಿ ಮಾಡಿ ಇವತ್ತು ನಾನು ಇಲ್ಲಿ ಸಾರ್ ಮುಂದೆ ಬಂದು ಕೂತಿದ್ದೀನಿ. ಅವರೇ ನಮ್ಮ ಡಿಕ್ಕಿ ಮಾಧವರಾವ್ ಅವರ ವಂಶದ ಕುಡಿ ಶ್ರೀ ನಂದಕುಮಾರ್ ಅವರು. ಅಲ್ಲಿ ಇನ್ನೊಬ್ಬರು ಮಾಧವರಾವ್ ಇದ್ದರು, ತಮಾಷ್ ಮಾಧವರಾವ್ ಅಂತ ಅವ್ರು ಕರಿತಿದ್ರು, ಇವ್ರನ್ನ ಡಿಕ್ಕಿ ಮಾಧವರಾವ್ ಅಂತ ಕರೆಯೋರು. ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದ್ರು? 120 ಅಂತ ಹೇಳಿದ್ರು. ಅನಿಷ್ಠಾನ ಸಿಗಲೇ ಇಲ್ಲ. ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ, ನಂಗೆ ಸಿಕ್ಕಿಲ್ಲ ಅದು. ನಮ್ಮನೆಗೆ ಹಿಂದಿನ ಕಾಲದ ಒಂದು ವಾರಾನ್ನ ಅಂತಿತ್ತು, ಗೊತ್ತು. ನಮ್ಮಲ್ಲಿ ನಮಗೆ ತಿನ್ನಕ್ಕೆ ಇರ್ತಿರಲಿಲ್ಲ, ಭಾರಿ ಕಷ್ಟ. ಈಗ ಆಗ ನಮ್ಮಲ್ಲಿ ದಿನ ಒಬ್ರಿಗೆ ಊಟ ಆಗಬೇಕು, ಅದು ಪದ್ಧತಿ. ಅವರು ಯಾರನ್ನಾರು ಒಬ್ರು ಇರಬೇಕು. ಹಂಗೆ ವಾಡಕ್ಕೆ ಓಡಿಸು ಇರ್ತಿತ್ತು. ಏನು ಬಯಸಾಕೋದು? ಇಲ್ಲವೇ ಏನೂ ಇಲ್ಲ, ಇನ್ಕಮ್ ಇಲ್ಲ.